ಜೀವನ ಯಾತ್ರಿಕರಿಲ್ಲರು ಗುರಿಯಿಲ್ಲದೆ ತೊಳಲಾಡುವರು. ಜೀವನ ಯಾತ್ರಿಕರಿಲ್ಲರು ಗುರಿಯಿಲ್ಲದೆ ತೊಳಲಾಡುವರು. ಹಾಲೋ ನೀರು ಹಾಲೋ ಗೆಲುವು, ಹಾಲೋ ನೀರು ಹಾಲೋ ಗೆಲುವು. ಎನ್ನುವುದೇ ಕಾಲವ ಕಳೆಯುವರು, ನೆಲೆಯಿಲ್ಲದೆ ಕಾಪಾಡುವರು. ಜೀವನ ಯಾತ್ರಿಕರೆಲ್ಲರೂ ಗುರಿಯಿಲ್ಲದೆ ತೊಳಲಾಡುವರು. ಅಮ್ಮ ಅಕ್ಕ ಅಣ್ಣ ಯಾವಾಗ ನೀಡಿರವ್ವ. ಅಮ್ಮ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡಯ ಹರನೇ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡಯ ಪರಮಾತ್ಮ. ಪ್ರಪಂಚದಲ್ಲಿ ಎಂತೆಂಥವರ ಕಾಲ ಕಳೆದು ಹೋಯಿತು, ಆದರೆ ನನಗೆ ನೀನು ಎಷ್ಟು ವರ್ಷ ಇನ್ನೂ ಕೂಡ ಆಯುಷ್ಯ ಹಾಕಿದ್ದಿ ಸ್ವಾಮಿ. ನಿನ್ನ ಪಾದಕ್ಕೆ ನನ್ನನ್ನು ಆದಷ್ಟು ಬೇಗ ಕರೆಸಿಕೊಳ್ಳಬಾರದೆ ಸ್ವಾಮಿ. ಕಟ್ಟಿದ ಮನೆ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಸಂಸಾರಿ ಅಂತೂ ನಾನು ಅಲ್ವೇ ಅಲ್ಲ. ಹೊಟ್ಟೆ ಬಾಡಿಗೆ ಬೇಕಾಗಿ 10 ಮನೆಯ ಬಾಗಿಲಿಗೆ ಹೋಗಿ ಭವತಿ ಭಿಕ್ಷಾದೇಹಿ ಅಂತ ಭಿಕ್ಷಾ ಪಾತ್ರೆ ಕೊಟ್ಟುವಂತ ದೌರ್ಭಾಗ್ಯವನ್ನು ಪ್ರಪಂಚದಲ್ಲಿ ನನಗೆ ದೇವರು ಒದಗಿಸಿಕೊಟ್ಟಿದ್ದಾರೆ. ಬಡವನಾಗಿ ಇನ್ನೊಬ್ಬರಿಗೆ ಭಾರವಾಗಿ ಪ್ರಪಂಚದ ಬದುಕುವುದಕ್ಕಿಂತಲೂ ಶ್ರೀಮಂತರ ಮನೆಯ ಬಾಗಿಲು ಕಾಯುವಂತಹ 4 ಕಾಲ ಪ್ರಾಣಿಯಾಗಿ ಹುಟ್ಟಿದರೆ 3 ಹೊತ್ತು ಹೊಟ್ಟೆಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ. ಕುಳಿತರೆ ಹೇಳಲಿಕ್ಕೆ ಆಗುವುದಿಲ್ಲ, ಎದ್ರೆ ಕುಳಿತುಕೊಳ್ಳಲಿಕ್ಕೆ ಆಗುವುದಿಲ್ಲ. ಇವತ್ತು ಹೇಳಿ ಕೈ ಕಾಲುಗಳೆಲ್ಲ ಉಂಟುಗಳು ನೊಣ ಮುಚ್ಚುತ್ತಾ ಉಂಟು. ಏನು ಮಾಡೋಣ? ಒಂದಂತೂ ಸತ್ಯ, ದೇವರು ಏನೆಂದು ನನ್ನ ಹಣೆಯಲ್ಲಿ ಬರೆದಿದ್ದಾರೋ ಅದರಂತೆ ನಡೆಯಬೇಕೆ ಹೊರತು ಮತ್ತೆ ಏನಾಗುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮನೆಯ ಬಳಿಗೆ ಬಂದಾಗ ಮೃಷ್ಟಾನ್ನ ಭೋಜನ ಬೇಕು ಅಂತ ನಾನು ಕೇಳುವುದಿಲ್ಲ. ನೀವು ಉಂಡೂಟಿ ಬಿಸಾಡುವಂತಹ ಎಂಜಲನ್ನವನ್ನು ಈ ಬಡವನ ತಟ್ಟೆಗೆ ಹಾಕಿ ನನ್ನನ್ನು ಕಾಪಾಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಾ ಇದ್ದೇನೆ. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾ.